You will be able to carry your family. ನಿಮ್ಮ ಕುಟುಂಬ ನೀವು ತೆಗೆದುಕೊಂಡು ಹೋಗುವಿರಿ. You will be able to carry your job. ನಿಮ್ಮ ಉದ್ಯೋಗ ತೆಗೆದುಕೊಂಡು ಹೋಗುವಿರಿ. You will be able to carry your division. ನಿಮ್ಮ ವಿಭಾಗ ತೆಗೆದುಕೊಂಡು ಹೋಗುವಿರಿ. You will be able to carry the nation. ಮತ್ತು ರಾಷ್ಟ್ರವನ್ನು ತೆಗೆದುಕೊಂಡು ಹೋಗುವಿರಿ. My friend, God wants to give you the fruit of your righteousness. ನನ್ನ ಸ್ನೇಹಿತರೆ, ಸುಕೃತ್ಯದ ಫಲ ದೇವರು ನಿಮಗೆ ಕೊಡಲು ಇಷ್ಟಪಡುತ್ತಾರೆ. You have to reap the fruits and enjoy the fruit of righteousness. ನೀವು ಆ ಸುಕೃತ್ಯದ ಫಲವನ್ನು ಅನುಭವಿಸಿ ಆನಂದಿಸಬೇಕು. God will give it to you. ದೇವರು ನಿಮಗೆ ಕೊಡುವುದಕ್ಕೆ God ಇಷ್ಟಪಡುತ್ತಾರೆ will make you enjoy it. ಮತ್ತು ಅದನ್ನು ನೀವು ಆನಂದಿಸುವುದಕ್ಕೆ. Isaiah 3 and verse 10. ಯೆಶಾಯ 3:10 ವಾಕ್ಯದಲ್ಲಿ, Tell the righteous that it will be well with them, ಶಿಷ್ಟರಿಗೆ ಶುಭವೇ ಎಂದು ಹೇಳಿರಿ, and the righteous will enjoy the fruit of their deeds. ಅವರು ತಮ್ಮ ಸುಕೃತ್ಯ ಫಲವನ್ನು ಅನುಭವಿಸುವರಷ್ಟೇ. Yes, what is the fruit of the righteous deeds that you do? ಹೌದು, ನೀವು ಮಾಡುವಂತ ಆ ಸುಕೃತ್ಯಗಳು ಯಾವುವು? Hebrews 12:11. ಇಬ್ರಿಯ 12:11. It is discipline. ಅದು ಶಿಸ್ತು. God will give you grace to have a disciplined life, ನಿಮ್ಮ ಜೀವಿತ ಶಿಸ್ತಿನ ಜೀವಿತ ಆಗುವಂತೆ ದೇವರು ದಯಪಾಲಿಸುತ್ತಾನೆ. and it will bring a harvest of righteousness and peace. ಮತ್ತು ನಿಮ್ಮೊಳಗಡೆ ಆ ನೀತಿಯ ಸುಗ್ಗಿಯನ್ನು ತರುತ್ತಾನೆ. As you are a righteous person, you'll be a peacemaker. ನೀವು ನೀತಿವಂತ ವ್ಯಕ್ತಿಯಾಗಿರುವಾಗ ನೀವು ಸಮಾಧಾನ ಪಡಿಸುವವರಾಗಿರುತ್ತೀರಿ. James 3:18. ಯಾಕೋಬನು 3:18 ವಾಕ್ಯದಲ್ಲಿ, Peacemakers who sow in peace reap a harvest of righteousness. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. Yes, God's righteousness makes you bring peace to all people. ಎಲ್ಲ ಜನರಿಗೆ ದೇವರ ನೀತಿ, ಹೌದು, ಅದು ಸಮಾಧಾನ ತರುತ್ತದೆ. And when you're righteous, God will give you the sense of peace, and you'll be able to accomplish so many things. ಮತ್ತು ಆ ನೀತಿವಂತರಾಗಿರುವಾಗ ದೇವರು ನಿಮಗೆ ಸಮಾಧಾನ ಅನುಗ್ರಹಿಸಿ ಬಹಳ ಕಾರ್ಯಗಳನ್ನು ನೀವು ನಡೆಸುವಿರಿ. And thirdly, Isaiah 32 and verse 17. ಮೂರನೇದಾಗಿ ಯೆಶಾಯ 32:17 ವಾಕ್ಯದಲ್ಲಿ, Again the Bible says the fruit of righteousness is peace. ಮತ್ತೆ ಸತ್ಯವೇದ ಹೇಳುತ್ತದೆ, ಆ ಧರ್ಮದಿಂದ ಸಮಾಧಾನ ಫಲಿಸುವುದು. Its effect will be quietness and confidence. ಶಾಂತಿ, ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮಗಳಾಗಿರುವವು. As God gives you the righteousness, ದೇವರು ನಿಮಗೆ ನೀತಿಯನ್ನು ಕೊಡುವಾಗ you'll be full of confidence, ಮತ್ತು ನೀವು ಪೂರ್ಣ ಭರವಸೆದಿಂದಿರುತ್ತೀರಿ. because you will hear from the Lord. ಯಾಕೆಂದರೆ ನೀವು ಕರ್ತನಿಂದ ಕೇಳುವಿರಿ. God walks with the righteous. ದೇವರು ನೀತಿವಂತರೊಂದಿಗೆ ನಡೆಯುತ್ತಾರೆ. Noah was righteous, ನೋಹನು ನೀತಿವಂತನಾಗಿದ್ದನು. and the Bible says God walked with him. ದೇವರು ಆತನೊಂದಿಗೆ ನಡೆದನು. Genesis 6 and verse 9. ಆದಿಕಾಂಡ 6:9 Abraham believed God, ಅಬ್ರಹಾಮನು ದೇವರಲ್ಲಿ ನಂಬಿದನು, and it was credited to righteousness in his life. ಮತ್ತು ಅದು ಅವನ ಜೀವಿತದಲ್ಲಿ ನೀತಿ ಎಂದು ಎಣಿಸಲ್ಪಟ್ಟಿತ್ತು. And because of that, God walked with him. ಅದರಿಂದಾಗಿ ದೇವರು ಅವನೊಂದಿಗೆ ನಡೆದರು. And God made him a father to many nations. ಅನೇಕ ರಾಷ್ಟ್ರಗಳೇ ದೇವರು ತಂದೆಯಾಗಿ ಮಾಡಿದನು. Today the whole of the Middle East have Abraham as their father. ಇಂದು ಇಡೀ ಮಧ್ಯಪ್ರಾಚ್ಯ ಅಬ್ರಹಾಮನನ್ನು ತಂದೆಯಾಗಿ ಎಣಿಸುತ್ತಾರೆ. Abraham is the father of the Arabs, the Muslims. ಅರಬ್ ಮತ್ತು ಮುಸ್ಲಿಮರ ಆ ತಂದೆ ಅಬ್ರಹಾಮನಾಗಿದ್ದಾರೆ. He is also the father of the Jews. ಮತ್ತು ಯಹೂದ್ಯರ ತಂದೆ ಕೂಡ ಅವರಾಗಿದ್ದಾರೆ. He is also the father of the Christians who believe in Jesus. ಅವರು ಯೇಸುವಿನಲ್ಲಿ ನಂಬುವಂತ ಕ್ರೈಸ್ತರಿಗೂ ಕೂಡ ತಂದೆಯಾಗಿದ್ದಾರೆ. He is also the father of faith ಅವರು ನಂಬಿಕೆಯ ತಂದೆಯಾಗಿದ್ದಾರೆ for the Christians. ಕ್ರೈಸ್ತರಿಗಾಗಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, yes, God will enable you to lead many to righteousness. ಹೌದು, ದೇವರು ಅನೇಕರನ್ನು ನೀತಿಯ ಕಡೆಗೆ ನಡೆಸುವಂತೆ ಮಾಡುತ್ತಾರೆ. Through the confidence God gives you. ದೇವರು ಕೊಡುವಂತಹ ನಂಬಿಕೆಯ ಮೂಲಕ. Moses cried out to God, ಮೋಸೆ ದೇವರಿಗೆ ಕೂಗಿದನು, Oh Lord, I cannot carry all these people. ಈ ಜನರನ್ನು ಹೊತ್ತುಕೊಂಡು ಹೋಗೋದಕ್ಕೆ ಆಗುವುದಿಲ್ಲ ಕರ್ತನೆ. You must tell me where to go, what to do. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂದು ನೀನೇ ಹೇಳು. God said, Moses, ದೇವರು ಹೇಳಿದರು, ಮೋಸೆಯೇ, my presence will go with you. ನನ್ನ ಪ್ರಸನ್ನತೆ ನಿನ್ನೊಂದಿಗೆ ಹೋಗುವುದು. I'll give you rest. ನಾನು ನಿನಗೆ ವಿಶ್ರಾಂತಿ I'll give ಕೊಡುವೆನು. you rest. ವಿಶ್ರಾಂತಿ ಕೊಡುವೆನು. Yes, Moses carried lakhs of people with confidence. ಮತ್ತು ಮೋಸೆ ಲಕ್ಷಾಂತರ ಜನರನ್ನು ತೆಗೆದುಕೊಂಡು ಹೋದನು.
You will be able to carry your family. ನಿಮ್ಮ ಕುಟುಂಬ ನೀವು ತೆಗೆದುಕೊಂಡು ಹೋಗುವಿರಿ. You will be able to carry your job. ನಿಮ್ಮ ಉದ್ಯೋಗ ತೆಗೆದುಕೊಂಡು ಹೋಗುವಿರಿ. You'll be able to carry your division. ನಿಮ್ಮ ವಿಭಾಗ ತೆಗೆದುಕೊಂಡು ಹೋಗುವಿರಿ. You'll be able to carry the nation. ಮತ್ತು ರಾಷ್ಟ್ರವನ್ನು ತೆಗೆದುಕೊಂಡು ಹೋಗುವಿರಿ. You'll be able to carry millions of people who ask you for prayers. ಪ್ರಾರ್ಥನೆಗಾಗಿ ಕೇಳುವಂತ ಲಕ್ಷಾಂತರ ಜನರನ್ನು ತೆಗೆದುಕೊಂಡು ಹೋಗುವಿರಿ. With the confidence God gives you. ಆ ನಂಬಿಕೆ ದೇವರು ನಿಮಗೆ ಕೊಡುವರು. With the quietness from God. ಅದು ದೇವರಿಂದ. Sometimes a person is affected with 3 or 4 problems at the same time. ಕೆಲವು ಸಾರಿ ಒಬ್ಬ ವ್ಯಕ್ತಿ 3-4 ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗುತ್ತಾನೆ. And he says at that time, looks like my head is going to burst. ಈಗ ನನ್ನ ತಲೆ ಒಡೆದು ಹೋಗುತ್ತೆ ಎಂಬಂತೆ ಕಾಣುತ್ತದೆ. But when you are carrying millions of people, ಆದ್ರೆ ಲಕ್ಷಾಂತರ ಜನರನ್ನು ತೆಗೆದುಕೊಂಡು ಹೋಗುವಾಗ there'll be millions of problems. ಲಕ್ಷಾಂತರ ಸಮಸ್ಯೆಗಳು. But God gives you the confidence ದೇವರು ನಿಮಗೆ ಭರವಸೆ ಕೊಡುವರು. to hear His voice. ಆತನ ಸ್ವರ ಕೇಳುವುದಕ್ಕಾಗಿ. And you will do just that. ಮತ್ತು ನೀವು ಅದನ್ನೇ ಮಾಡುವಿರಿ. And all will be satisfied. ಮತ್ತು ಎಲ್ಲವೂ ಸರಿಯಾಗುತ್ತದೆ. Everything will become peaceful. ಮತ್ತು ಎಲ್ಲವೂ ಸಮಾಧಾನವಾಗುತ್ತದೆ. There'll be productivity. ನಾನು ಫಲಭರಿತನಾಗುತ್ತೇನೆ. You'll have great returns. ಮತ್ತು ನಿಮಗೆ ದೊಡ್ಡ ಜಯ ಇರುವುದು. And finally, ಕೊನೆಯದಾಗಿ, and God will give you eternal life for the righteousness. ನೀತಿವಂತರಾಗಿರುವುದಕ್ಕಾಗಿ ದೇವರು ನಿಮಗೆ ನಿತ್ಯ ಜೀವ ಕೊಡುವರು. According to John 4:36. ಯೋಹಾನ 4:36 ಪ್ರಕಾರ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, I pray the spirit of righteousness to come into everyone who is praying with me. ನನ್ನೊಂದಿಗೆ ಪ್ರಾರ್ಥಿಸುವಂತ ಎಲ್ಲರ ಮೇಲೆ ನೀತಿಯ ಆತ್ಮ ಬರುವುದಕ್ಕಾಗಿ ಪ್ರಾರ್ಥಿಸುತ್ತೇನೆ. That all these blessings come upon them. ಈ ಎಲ್ಲ ಆಶೀರ್ವಾದಗಳು ಅವರ ಮೇಲೆ ಬರಲಿ. And I pray that their hands will never be empty, but they will have plenty. ಅವರ ಕೈಗಳು ಖಾಲಿ ಇರದಿರಲಿ ಮತ್ತು ಅವರಿಗೆ ಸಮೃದ್ಧಿ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. Today provide for them, Lord. ಕರ್ತನೆ, ಇಂದು ಅವರಿಗೆ ಒದಗಿಸಿಕೊಡು. And they should provide for their family and relatives. ಮತ್ತು ಅವರು ತಮ್ಮ ಕುಟುಂಬ ಸಂಬಂಧಿಕರಿಗಾಗಿ ಒದಗಿಸಲಿ. They should provide for the people who need their help. ಮತ್ತು ಅವರ ಸಹಾಯ ಬೇಕಾಗಿರುವ ಜನರಿಗೆ ಅವರು ಒದಗಿಸಲಿ. They should provide for the nation. ಮತ್ತು ರಾಷ್ಟ್ರಕ್ಕಾಗಿ ಅವರು ಒದಗಿಸಲಿ. Today let the revelations overflow. ಮತ್ತು ಈ ಪ್ರಕಟಣೆ ಇಂದು ಅದು ಹರಿಯಲಿ. Let their hands overflow with prosperity. ಮತ್ತು ಅವರ ಕೈಗಳು ಸಮೃದ್ಧಿಯಿಂದ ತುಂಬಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Yes, my friend, God will prosper your children. ಹೌದು ನನ್ನ ಸ್ನೇಹಿತರು, ನಿಮ್ಮ ಮಕ್ಕಳನ್ನು ದೇವರು ಅಭಿವೃದ್ಧಿಪಡಿಸುವರು greatly because of your righteousness. ಉನ್ನತವಾಗಿ ನಿಮ್ಮ ನೀತಿವಂತಿಕೆಯಿಂದಾಗಿ. You can also enroll your children in the Young Partners Plan of Jesus Calls. ನಿಮ್ಮ ಮಕ್ಕಳನ್ನು ಯೇಸು ಕರೆಯುತ್ತಾನೆ ಯುವ ಪಾಲುದಾರರಾಗಿ ಸೇರಿಸಬಹುದು. Along with you, we'll be praying in the prayer tower every day for the young partners. ನಿಮ್ಮೊಂದಿಗೆ ಸೇರಿ ಪ್ರಾರ್ಥನಾ ಗೋಪುರಗಳಲ್ಲಿ ಯುವ ಪಾಲುದಾರರಿಗಾಗಿ ಪ್ರತಿದಿನ ಪ್ರಾರ್ಥಿಸುತ್ತಿದ್ದೇವೆ. Here's how you can enroll. ಈ ರೀತಿಯಾಗಿ ನೀವು ನೋಂದಾಯಿಸಿಕೊಳ್ಳಬಹುದು. ಅನೇಕರ ಕಣ್ಣೀರನ್ನು ಒರೆಸುತ್ತಿರುವ ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ನಮ್ಮ ಜೊತೆಗೆ ಸೇರಲು ಹಿಂದೆ ನೀವು ನಮ್ಮ ಯುವ ಪಾಲುಗಾರರ ಯೋಜನೆಯಲ್ಲಿ ಪಾಲುದಾರರಾಗಿ. ಮೇಲೂ ಯುವ ಪಾಲುದಾರರ ಪ್ರತಿಯೊಬ್ಬರಿಗೂ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ಯೋಧರು ಮತ್ತು ಡಾಕ್ಟರ್ ಪಾಲ್ ದಿನಕರನ್ ರವರು ಪ್ರತ್ಯೇಕವಾಗಿ ಅವರಿಗೋಸ್ಕರ ದೈವಿಕ ಜ್ಞಾನ, ಸಂರಕ್ಷಣೆ ಮತ್ತು ಸಮೃದ್ಧಿಗೋಸ್ಕರ ಪ್ರಾರ್ಥಿಸುತ್ತಾರೆ. ಮೇಲೂ ಯುವ ಪಾಲುದಾರರಾಗಿ ನೋಂದಾಯಿಸಿಕೊಳ್ಳಲು 98400900 ಎಂಬ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ. ypp@jesuscalls.org ಎಂಬ ಅಂತರ್ಜಾಲವನ್ನು ಸಂಪರ್ಕಿಸಿ. ತೆರೆಯಲ್ಲಿ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ನಮ್ಮ ಅಂತರ್ಜಾಲ www.jesuscalls.org ಎಂಬ ಅಂತರ್ಜಾಲವನ್ನು ಸಹ ಉಪಯೋಗಿಸಬಹುದು. ನಿಮ್ಮ ಮಕ್ಕಳ ಜೀವನದಲ್ಲಿ ಯೇಸು ಕ್ರಿಸ್ತನಿಂದ ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಹಿಂದೆ ಯುವ ಪಾಲುದಾರರ ಯೋಜನೆಯಲ್ಲಿ ಪಾಲುದಾರರಾಗಿ. And also the admissions for the Karunya 26-27 academic year has opened. 2026-27 ಶೈಕ್ಷಣಿಕ ವರ್ಷ ಕಾರುಣ್ಯದಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. Enroll your children in the Karunya University as a student. ನಿಮ್ಮ ಮಕ್ಕಳನ್ನು ಕಾರುಣ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಸೇರಿಸಿರಿ. And also as a student in the Karunya Christian School with the CBSE syllabus. CBSE ಪಠ್ಯಕ್ರಮದೊಂದಿಗೆ ಕಾರುಣ್ಯ ಕ್ರಿಶ್ಚಿಯನ್ ಶಾಲೆಯಲ್ಲಿ ಕೂಡ ಸೇರಿಸಬಹುದು. All these are in the campuses of Karunya Nagar in Coimbatore. ಇವೆಲ್ಲವೂ ಕಾರುಣ್ಯ ನಗರ್ ಕೊಯಂಬತ್ತೂರಿನಲ್ಲಿ ಇವೆ. Yes, Karunya raises a godly generation. ಹೌದು, ಕಾರುಣ್ಯ ದೈವಿಕ ಸಂತತಿಯನ್ನು ಎಬ್ಬಿಸುತ್ತದೆ. And also global leaders. ಮತ್ತು ಜಾಗತಿಕ ನಾಯಕರನ್ನು. They are excellent in research. ಅವರು ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. They are excellent in value systems. ಮೌಲ್ಯ ವ್ಯವಸ್ಥೆಗಳಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ. And
They have high academic knowledge and the ability to accomplish. ಉನ್ನತ ಶೈಕ್ಷಣಿಕ ವಿದ್ಯೆ ಮತ್ತು ಸಾಧಿಸಲು ಯೋಗ್ಯತೆ ಅವರಿಗಿದೆ. You will see your child turning to be a global leader when your son, your daughter is connected to Karunya University. ಕಾರುಣ್ಯ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮಗನು ಮಗಳು ಸಂಬಂಧ ಹೊಂದಿರುವಾಗ ಅವರು ಜಾಗತಿಕ ನಾಯಕರಾಗಿರುವುದು ನೋಡುವಿರಿ. The grace of God will be upon your son ನಿಮ್ಮ ಮಗನ ಮೇಲೆ ದೇವರ ಕೃಪೆ ಇರುವುದು and your daughter. ಮತ್ತು ನಿಮ್ಮ ಮಗಳ ಮೇಲೆ. We have residential accommodation in the campus, ಕ್ಯಾಂಪಸ್ ಅಲ್ಲಿ ವಸತಿ ಸೌಲಭ್ಯಗಳಿವೆ. and we have students coming from all parts of India, also some parts of the world. ಭಾರತ ದೇಶದಾದ್ಯಂತ ಎಲ್ಲ ಕಡೆಗಳಿಂದ ಮತ್ತು ವಿಶ್ವದ ಕೆಲವು ಭಾಗಗಳಿಂದ ಅಲ್ಲಿ ವಿದ್ಯಾರ್ಥಿಗಳು ಬರುತ್ತಾರೆ. There's ample opportunity for your talents to shine. ನಿಮ್ಮ ಕೌಶಲ್ಯಗಳು ಪ್ರಕಾಶಿಸುವುದಕ್ಕಾಗಿ ಉತ್ತಮ ಅವಕಾಶ. Come to Karunya. ಕಾರುಣ್ಯಕ್ಕೆ ಬನ್ನಿರಿ. Here's how you can register. ಈ ರೀತಿಯಾಗಿ ನೋಂದಾಯಿಸಿಕೊಳ್ಳಬಹುದು. Also download the Jesus Calls app on your phone ಮತ್ತು ನಿಮ್ಮ ಫೋನ್ನಲ್ಲಿ ಯೇಸು ಕರೆಯುತ್ತಾನೆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. from the Google Play Store and Apple Store. ಗೂಗಲ್ ಪ್ಲೇ ಸ್ಟೋರ್ ಇಂದ ಮತ್ತು ಆಪಲ್ ಸ್ಟೋರ್ ಇಂದ ಕೂಡ You'll get connected to all the materials of Jesus Calls ಯೇಸು ಕರೆಯುತ್ತಾನೆ ಎಲ್ಲ ವಿಷಯಗಳನ್ನು ನೀವು ಹೊಂದುವಿರಿ and also the live prayers. ಮತ್ತು ನೇರ ಪ್ರಾರ್ಥನೆಗಳನ್ನು ಹೊಂದುವಿರಿ.